ನಾವು ಡಾಕ್ಟರ್ ಸೈಯದ್ ಹಬೀಬ್ ಅಂತ ಬಹಳ ಪ್ರಸಿದ್ಧವಾದ ಮೋಟಿವೇಶನಲ್ ಸ್ಪೀಕರ್ನ ಕರೆದು ಅವ್ರ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಒಂದು ನಾವು ನಮ್ಮ ಪರಿಸ್ಥಿತಿನ ಎದುರಿಸಬೇಕು, ಯಾವ ರೀತಿ ಸ್ಟೇಜ್ ಫಿಯರ್ನ ನಾವು ಕಳೆದು ಆ ಸ್ಟೇಜ್ ಫಿಯರಿಂದ ಮೀರಿ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿ ತೋರಿಸ್ಕೊಟ್ರು. There's so much uncertainty they are facing, and I can see, I interact with a lot of young girls and I can see they are living in a very fake world. वो जो मीडिया का वर्ल्ड और इंस्टा वर्ल्ड इज देयर, इंस्टाग्राम का वर्ल्ड है, दैट इज द वर्ल्ड दे आर लिविंग इन. डिग्री काफी नहीं है, डिग्री के साथ साथ दूसरे स्किल्स की भी जरूरत है. 1 2 3 हाँ, मैं अक्सर देखता हूँ कि ये तो आम बात है, लेकिन खुसूसन जो है लड़कियों के अंदर एक खौफ है, उनके अंदर एक ओपननेस नहीं है. वो खौफ किससे करते हैं? अपने वालिदैन से खौफ, अपने एनवायरनमेंट से खौफ, टीचर से खौफ, पढ़ने से खौफ. There's so much uncertainty they are facing, and I can see, I interact with a lot of young girls and I can see they are living in a very fake world. वो जो मीडिया का वर्ल्ड और इंस्टा वर्ल्ड इज देयर, इंस्टाग्राम का वर्ल्ड है, दैट इज द वर्ल्ड दे आर लिविंग इन, and they are disconnected from reality. So today my topic was to ask them, who are you? आपकी पहचान क्या है? अगर इंसान की पहचान जो है, पहचान का जो है जोड़ इंसान के खौर यकीन के साथ जुड़ा हुआ होता है, और जब तक यकीन नहीं बदलता इंसान के अंदर जो है खौफ भी रहेगा और आदतें भी ख़राब होंगी, है ना. इसीलिए मेरी जो है आज की जो डिस्कशन और द टॉपिक विच आई हैंडल्ड वाज योर आइडेंटिटी. आप कौन हैं? आप अपनी पहचान को पक्का कीजिए. आप एक इंसान हैं, एक बंदे हैं, एक you're a believer and you have so many good capabilities which already God Almighty has given you. Unless you don't realize that, you will not be able to bring a change inside you. And the entire topic was about changing inside you, your perspectives. So once you do that, outside is easier to handle. आज क्या हो रहा है? Because they don't know who they are fighting everything in the world. So that was the major topic for the girls today. ನಮಸ್ಕಾರ. ನಮ್ಮ ಕಾಲೇಜ್ನಲ್ಲಿ ಇವತ್ತು ಪ್ರಥಮ BA, BCom, BCA, BBA ಅಂದರೆ ಫಸ್ಟ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ನಾವು ಓರಿಯೆಂಟೇಷನ್ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡ್ಕೊಂಡಿದ್ವಿ. ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ ಹೇಳಿದ್ರು ಇದು ಪರಿಚಯಾತ್ಮಕ ಕಾರ್ಯಕ್ರಮ ಮುಖಾಂತರ ನಾವು ಡಾಕ್ಟರ್ ಸೈಯದ್ ಹಬೀಬ್ ಅಂತ ಬಹಳ ಪ್ರಸಿದ್ಧವಾದ ಮೋಟಿವೇಶನಲ್ ಸ್ಪೀಕರ್ನ ಕರೆದು ಅವ್ರ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಒಂದು ನಾವು ನಮ್ಮ ಪರಿಸ್ಥಿತಿನ ಎದುರಿಸಬೇಕು, ಯಾವ ರೀತಿ ಸ್ಟೇಜ್ ಫಿಯರ್ನ ನಾವು ಕಳೆದು ಆ ಸ್ಟೇಜ್ ಫಿಯರಿಂದ ಮೀರಿ ನಾವು ಯಾವಾಗ ಸಾಮಾನ್ಯವಾಗಿ ನಮ್ಮ ಮಕ್ಕಳು ಏನು ಮಾಡ್ತಾರೆ, ನಾವೆಲ್ಲ ಓದ್ತೀವಿ, ಪರೀಕ್ಷೆಗಳಲ್ಲಿ ಪಾಸ್ ಆಗ್ತೀವಿ, ಒಳ್ಳೆಯ ಅಂಕಗಳು ತೆಗೆದುಕೊಳ್ತೀವಿ, ರ್ಯಾಂಕು ಬರ್ತೀವಿ. ಆದರೆ ನಾವು ಈ ಥರ ಕ್ಯಾಮ್ರಾ ಮುಂದೆ ಮಾತಾಡಬೇಕು ಅಂದ ತಕ್ಷಣ ನಮಗೆ ಒಂಥರ ಹಿಂಜರಿಕೆ ಉಂಟಾಗುತ್ತೆ. ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಒಂದು ಭಾಷೆಯ ಒಂದು ಸಮಸ್ಯೆ ಬರ್ಬೋದು ಅಥವಾ ಭಾವನೆಗಳ ಅಡ್ಡಿ ಆಗ್ಬೋದು. ಇದನ್ನೆಲ್ಲ ಡಾಕ್ಟರ್ ಸೈಯದ್ ಹಬೀಬ್ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿ ತೋರಿಸ್ಕೊಟ್ರು. ಇಂಥ ಮೋಟಿವೇಶನಲ್ ಸ್ಪೀಚಸ್ ಖಂಡಿತ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕು. ನಮ್ಮ ವಿದ್ಯಾರ್ಥಿಗಳು ಮಾತ್ರನೇ ಅಲ್ಲ, ಇಂದಿನ ಯುವ ಜನಾಂಗಕ್ಕೆ ಇದು ಅತ್ಯಗತ್ಯವಾದದ್ದು. ಯಾಕಂದರೆ ಈಗಿನ ಈ ರೀಲಿನ ಯುಗದಲ್ಲಿ ಈ ಒಂದು ನಾನೇನು ಹೇಳ್ಬೋದು, ಫೇಕ್ ಅಂತ ಹೇಳ್ತೀವಿ. ಇದನ್ನೆಲ್ಲ ಈ ಎನ್ವಿರಾನ್ಮೆಂಟ್, ಈ ಫೇಕ್ ಎನ್ವಿರಾನ್ಮೆಂಟಿಂದ ಹೊರಗೆ ಬಂದು ನಿಜವಾದ ಜೀವನ ಅಂದ್ರೇನು, ವಾಸ್ತವ ಅಂದ್ರೇನು, ನಾವು ಏನನ್ನು ಅರ್ಥ ಮಾಡ್ಕೊಳ್ಬೇಕು, ಹೇಗೆ ನಾವು ಸಾಗಬೇಕು, ಪರೀಕ್ಷೆ ಅಂಕ ತೆಗೆದುಕೊಳ್ಳೋದು ಮಾತ್ರ ಮುಖ್ಯ ಅಲ್ಲ, ಸಮಾಜನ ಹೇಗೆ ಎದುರಿಸಬೇಕು, ನಮ್ಮಲ್ಲಿರೋ ತೊಂದರೆಗಳನ್ನ ಹಿಂಗೆ ಎದುರಿಸ್ಬೇಕು. ಅನೇಕ ಸವಾಲುಗಳನ್ನ ಎದುರಿಸ್ತೀವಿ ಎಲ್ಲರೂ ಅಷ್ಟೇ. ನಾವು ಹುಟ್ಟಾಗಿಂದ ಸಾಯೋರ್ಗೂ ಸವಾಲನ್ನ ಎದುರಿಸ್ತೀವಿ. ಆ ಸವಾಲುಗಳನ್ನ ನಾವು ಹೇಗೆ ಒಂದು ರೀತಿಯಲ್ಲಿ ಯಾವುದೇ ಒಂದು ಭರವಸೆ, ಒಂದು ನಂಬಿಕೆ, ದೇವರ ಮೇಲೆ ನಂಬಿಕೆ ಇರ್ಬೋದು, ನಮ್ಮ ಮೇಲೆ ನಂಬಿಕೆ ಇರ್ಬೋದು, ಯಾವುದನ್ನು ದಾಟ್ತೀವಿ ಅನ್ನೋದು ಭಾಳ ಮುಖ್ಯ. ಅದನ್ನು ನಮಗೆ ಡಾಕ್ಟರ್ ಸೈಯದ್ ಹಬೀಬ್ ಹೇಳ್ಕೊಟ್ರು. ಭಾಳ ಉತ್ತಮವಾದ ಕಾರ್ಯಕ್ರಮ. ನಮ್ಮ ವಿದ್ಯಾರ್ಥಿಗಳು ಅದರಲ್ಲಿ ಎಲ್ಲರೂ ಭಾಗವಹಿಸಿದ್ರು ಮನಪೂರ್ವಕವಾಗಿ. ಭಾಳ ಖುಷಿಯಾಯಿತು. ಹಾಗೆ ಎಲ್ಲರೂ ಮತ್ತೆ ಸೇರಿ ನಮ್ಮ ಕಾಲೇಜ್ ಹೆಸರನ್ನು, ನಮ್ಮ ಅಬ್ಬಾಸ್ ಖಾನ್ ಮಹಿಳಾ ಕಾಲೇಜ್ ಹೆಸರನ್ನು ನಾವೆಲ್ಲರೂ ಮತ್ತೆ ಮುಂದಕ್ಕೆ ತರೋಣ, ಎಲ್ಲರೂ ಸೇರೋಣ, ಭಾಗವಹಿಸೋಣ, ಒಂದಾಗೋಣ ಅನ್ನೋದು ನನ್ನ ಅಭಿಪ್ರಾಯ. मुख्तलिफ मुल्कों में जो है, गैर मुमालिक में भी मशहूर शख्सियत, कॉरपोरेट कोच डॉक्टर सैयद हबीब, आप यहाँ आए और जो है अपने स्टूडेंट्स को ओरिएंटेशन प्रोग्राम था जिसमें डिग्री के फर्स्ट ईयर स्टूडेंट्स थे, उनको मोटिवेशन के अलावा एडवांस फ्यूचर जो टेक्नोलॉजी है और कैसे अपनी स्किल्स को मल्टीप्लाई करें
उसके ऊपर ये प्रोग्राम था। वही जो एडवांस टेक्नोलॉजी है, रिसर्च एंड डेवलपमेंट जो एडवांस हुआ है, आज की मार्केट में जो डिमांड है, जो डिग्री के अलावा, डिग्री काफ़ी नहीं है, डिग्री के साथ साथ दूसरे स्किल्स की भी ज़रूरत है, उसके ऊपर ज़्यादा तवज्जो थी कोच हबीब की। इसके अंदर जो है आज अब्बास खान कॉलेज और CMAP और डिग्री कॉलेज के स्टूडेंट्स मौजूद थे। बहुत फ्रूटफुल रहा और कोच हबीब का वादा रहा कि इंशाल्लाह आप जो है इसके बाद मुसलसल आते रहेंगे।